ಹಲೋ ಎವ್ರಿವನ್. ಇವತ್ತು ನಾನು ಈ ವಿಡಿಯೋದೊಳಗಡೆ ನಮ್ಮ ಸ್ಮಾಲ್ ಶಾಪ್ ಕಂಪ್ನಿಯ ಪ್ರೋಟೀನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಪ್ರೋಟೀನ್ ಪೌಡರ್ ಇರುವಂಥದ್ದು. ಸೊ ಇದರೊಳಗಡೆ ಇವತ್ತು ನಾನು ನೋಡ್ತಾ ಇದ್ವಿ ಸ್ಮಾಲ್ ಶಾಪ್ ಕಂಪ್ನಿಯ ಪ್ರೋಟೀನ್ ಪೌಡ್ರ್. ಇದು ರಾಜ್ಭೋಗ್ ಫ್ಲೇವರ್ ಇರುವಂಥದ್ದು. ನಮ್ಮ ಕಂಪ್ನಿ ಒಳಗಡೆ ಸ್ಮಾಲ್ ಶಾಪ್ ಕಂಪ್ನಿಗೂ ಬೇರೆ ಬೇರೆ ಫ್ಲೇವರ್ದ ಪ್ರೋಟೀನ್ ಪೌಡರ್ ಸಿಗ್ತಾವೆ. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ರಾಜ್ಭೋಗ್. ಇದೊಂದು ವೆರಿ ಯೂನಿಕ್ ಫ್ಲೇವರ್ ಇರುವಂಥದ್ದು, ಬೆಸ್ಟ್ ಟೇಸ್ಟ್ ಇರುವಂಥದ್ದು. ಇನ್ನು ಒನ್ ಟೈಮ್ ನೀವು ಟೇಸ್ಟ್ ಮಾಡಿದ್ರಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀರಿ. ಆ ಥರ ಒಂದು ಬೆಸ್ಟ್ ಫ್ಲೇವರ್ನ ಪ್ರೋಟೀನ್ ಪೌಡರ್ ರಾಜ್ಭೋಗ್. ಸೊ ಇದ್ರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದಾವೆ ಫಸ್ಟ್ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಏನೆಲ್ಲ ಬೆನಿಫಿಟ್ ಇದಾವೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಫಸ್ಟ್ ನಾವು ನೋಡ್ಬೋದು, ಇದನ್ನು ನಾವು ರೆಡಿ ಮಾಡಿರೋದು ಸೋಯಾ ಮತ್ತು ವೇ ಪ್ರೋಟೀನಿಂದ. ನಮ್ಮ ಬಾಡಿಗೆ ಏನೆಲ್ಲ ಪ್ರೋಟೀನ್ ಬೇಕು ಮೇನ್ ಆಗಿರುವಂಥದ್ದು ಸೋಯಾ ಮತ್ತು ವೇ, ಆ ಎರಡನ್ನು ಮಿಕ್ಸ್ ಮಾಡಿ ಅದು ತಯಾರು ಮಾಡಿರುವಂಥದ್ದು. ಅದ್ರ ಜೊತೆಗೆ ಇನ್ನು ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ಇದಾವೆ. ಅಶ್ವಗಂಧ, ನಮ್ಮ ಬಾಡಿಗೆ ಏನೆಲ್ಲ ಬೇಕು ಬೆಸ್ಟ್ ಯೂಸ್ ಆಗುವಂಥ ಅಶ್ವಗಂಧ ಇದ್ರೊಳಗಡೆ ಮಿಕ್ಸ್ ಇರುವಂಥದ್ದು. ನೆಕ್ಸ್ಟ್ ಜೊತೆಗೆ ಸೋಯಾ ಪ್ರೋಟೀನ್, ವೇ ಪ್ರೋಟೀನ್ ಮತ್ತು ಮಿಲ್ಕ್ ಪೌಡ್ರ್, ಇದೊಳಗಡೆ ಮಿಲ್ಕ್ ಪೌಡ್ರನ್ನು ಮಿಕ್ಸ್ ಮಾಡಿರುವಂಥದ್ದು. ನೆಕ್ಸ್ಟ್ ಆಲ್ರೆಡಿ ಇದೊಳಗಡೆ ಶುಗರ್ನು ಆಲ್ರೆಡಿ ಕಂಪ್ನಿ ಮಿಕ್ಸ್ ಮಾಡೈತಿ. ನಾವು ಎಕ್ಸ್ಟ್ರಾ ಶುಗರ್ ಹಾಕುವಂಥ ಅವಶ್ಯಕತೆ ಇದೊಳಗಡೆ ಇಲ್ಲ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡುವಂಥ ಒಂದು ಬೆಸ್ಟ್ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಪ್ರೋಟೀನ್ ಪೌಡ್ರು ನಾವಿವತ್ತು ತಿಳ್ಕೊಳ್ಳೋಣ ಇದರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂತಂದು. ಸೊ ಫ್ರೆಂಡ್ಸ್, ಇದನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತಂದ್ರೆ ಫಸ್ಟ್ ಬಂತಿರುವಂಥದ್ದು ಇಮ್ಯುನಿ ನ್ಯೂಟ್ರಿಯೆಂಟ್ಸ್. ನಮ್ಮ ಬಾಡಿ ಒಳಗಡೆ ರೋಗ ನಿರೋಧಕ ಶಕ್ತಿಯನ್ನು ಇದು ಜಾಸ್ತಿ ಮಾಡ್ತೈತಿ. ಔಟ್ಸೈಡಿಂದ ನಮ್ಮ ಬಾಡಿಗೆ ಯಾವುದು ಡಿಸೀಸ್ ಬರಲಾರ್ದಂಗೆ ಕಂಟ್ರೋಲ್ ಮಾಡೋಕೆ, ಅಥವಾ ನಮ್ಮ ಬಾಡಿ ಒಳಗೆ ಆಲ್ರೆಡಿ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇತ್ತಂತ ಅದನ್ನ ಬೇಗ ತೆಗೆದಾಕಕ್ಕೆ ಹೆಲ್ತ್ ಪ್ರಾಬ್ಲಮ್ನ ಇದು ಬೆಸ್ಟ್ ಯೂಸ್ ಆಗ್ತೈತಿ. ಆ ಥರ ನ್ಯೂಟ್ರಿಷನ್ ಇಮ್ಯುನೋ ಪವರ್ನ ಜಾಸ್ತಿ ಮಾಡೋಕ್ಕೆ. ಸೆಕೆಂಡ್ ಇರುವಂಥದ್ದು ಬಿಲ್ಡ್ ಸ್ಟ್ರಾಂಗ್ ಮಸಲ್ಸ್. ಇದು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಮಾಂಸಖಂಡಗಳು ಅಥವಾ ಸ್ನಾಯುಗಳು ಬೆಸ್ಟ್ ಸ್ಟ್ರಾಂಗ್ ಆಗ್ತಾವೆ. ಅದು ಬೆಸ್ಟ್ ಯೂಸ್ ಆಗುವಂಥದ್ದು. ಅದ್ರ ಜೊತೆಗೆ ಹೆಲ್ಪ್ಸ್ ವಿತ್ ಮೆಟಬಾಲಿಸಮ್. ನಮ್ಮ ಬಾಡಿ ಒಳಗೆ ಚಯಾಪಚಯ ಕ್ರಿಯೆ ಅಂತಂದರೆ ಡೈಜೆಷನ್ ಪವರ್ನ ಇದು ಜಾಸ್ತಿ ಮಾಡ್ತೀವಿ. ಯಾವುದು ನಮ್ಮ ಬಾಡಿ ಒಳಗೆ ಫುಡ್ ವೇಸ್ಟ್ ಆಗ್ಲಾರ್ದನ ನಮ್ಮ ಬಾಡಿಗೆಲ್ಲ ಸೆಟ್ ಆಗೋಂಗೆ ಬೆಸ್ಟ್ ಚಯಾಪಚಯ ಇದು ಯೂಸ್ ಆಗುವಂಥದ್ದು. ಜೀರ್ಣಕ್ರಿಯೆಗೆ ಎಲ್ಲ ಬೆಸ್ಟ್ ಯೂಸ್ ಆಗ್ತೈತಿ. ನೆಕ್ಸ್ಟ್ ನಾವು ಈ ಪ್ರೋಟೀನ್ ಪೌಡರ್ ಯೂಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಬೆನಿಫಿಟ್ ಏನಂತಂದ್ರೆ ನಮ್ಮ ಹೃದಯದ ಆರೋಗ್ಯಕ್ಕೆ ಇದು ಬೆಸ್ಟ್ ಯೂಸ್ ಆಗ್ತೈತಿ. ನಮ್ಮ ಬಾಡಿ ಒಳಗೆ ಎರಡು ಟೈಪ್ ಕೊಲೆಸ್ಟ್ರಾಲ್ ಬರ್ತಾವೆ, ಒಂದು HDL ಮತ್ತು LDL. ಸೊ HDL ಅಂತಂದ್ರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಹೆಲ್ದಿ ಕೊಲೆಸ್ಟ್ರಾಲ್. LDL ಅಂತಂದ್ರೆ ನಮ್ಮ ಬಾಡಿ ಬೇಡದೇ ಇರುವಂಥದ್ದು ಕೆಟ್ಟ ಕೊಲೆಸ್ಟ್ರಾಲ್. ಇದು ನಾವು ಡೈಲಿ ಪ್ರೋಟೀನ್ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ಒಳಗಡೆ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತೈತಿ ಮತ್ತು ಬೇಡದೇ ಇರೋ ಕೊಲೆಸ್ಟ್ರಾಲ್ನ ತೆಗೆದಾಕ್ತೈತಿ. ನೆಕ್ಸ್ಟ್ ಜೊತೆಗೆ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಏನೆಲ್ಲ ಪ್ರೋಟೀನ್ ಬೇಕು ಅದೆಲ್ಲ ನಮ್ಗೆ ಇದರಲ್ಲಿ ಸಿಗ್ತೈತಿ. ಸೊ ಇದನ್ನು ಯೂಸ್ ಮಾಡ್ತಾ ನಾವು ಬೆಸ್ಟ್ ರಿಸಲ್ಟನ್ನು ನಾವು ಪಡ್ಕೋಬೋದು. ನೆಕ್ಸ್ಟ್ ಇದು ನಾವು ಯಾವ ಥರ ಯೂಸ್ ಮಾಡ್ಬೇಕಂತಂದ್ರೆ ಡೈಲಿ ಒನ್ ಟೈಮ್ ಯೂಸ್ ಮಾಡ್ಬೋದು ಅಥವಾ 2 ಟೈಮ್ಸ್ ಯೂಸ್ ಮಾಡ್ಬೋದು. ಒಂದು ಹಾಲು ಇದ್ರೆ ಹಾಲು ಒಳಗಡೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ಇಲ್ಲಾಂತಂದ್ರೆ ನೀರು ಒಳಗಡೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಯಾಕೆ ಸೊ ಈಗ ಇದನ್ನು ಯೂಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಬೆನಿಫಿಟ್ ನಿಮಗೆ ಎಲ್ಲ ಗೊತ್ತಾಯ್ತು. ನೆಕ್ಸ್ಟ್ ಇನ್ನು ಏನಂತಂದ್ರೆ ನಾವು ದಿನ ಬೆಳಗ್ಗೆ ಎದ್ದು ಟೀ ಅಥವಾ ಕಾಫಿ ಕುಡಿಯೋ ಜಾಗದೊಳಗಡೆ ಅಥವಾ ಹಾರ್ಲಿಕ್ಸ್ ಬೋರ್ನ್ವಿಟಾ ಕುಡಿಯೋ ಜಾಗದೊಳಗಡೆ ಇದನ್ನು ನಾವು ಡೈಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ 2 ಟೈಮ್ ಯೂಸ್ ಮಾಡೋದ್ರಿಂದ ಅಥವಾ ಮಾರ್ನಿಂಗ್ 1 ಟೈಮ್ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಏನೆಲ್ಲ ಪ್ರೋಟೀನ್ ಬೇಕೋ ಅದೆಲ್ಲ ಇದೊಳಗಡೆ ಬೆಸ್ಟ್ ಸಿಗುತ್ತೆ. ನೆಕ್ಸ್ಟ್ ಈಗ ನೋಡೋಣ ಇದನ್ನು ಯಾವ ಥರ ಯೂಸ್ ಮಾಡೋದು ಅಥವಾ ಇದ್ರೊಳಗೆ ನಾನು ಮಿಕ್ಸ್ ಮಾಡ್ಕೊಂಡು ನಾನು ಕೊಟ್ಟು ತೋರಿಸ್ತೇನೆ ಬೆಸ್ಟ್ ರಿಸಲ್ಟ್. ಇದು ಹಾಲು ಆಲ್ರೆಡಿ ರೆಡಿ ಮಾಡಿಕೊಟ್ಟಿದ್ದು ಬಂದಿದ್ದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಹಾಲು ವೈಟ್ ಕಲರ್ ಇರುವಂಥದ್ದು ನಮ್ಮದು ಪ್ರೋಟೀನ್ ಪೌಡ್ರ್ ಏನೈತಲ್ಲ ಇದು ರಾಜ್ಭೋಗ. ಈಗ ಸ್ಟಾರ್ಟಿಂಗ್ ವೈಟ್ ಕಲರ್ ಒಳಗಡೆ ಇರ್ತೈತಿ. ಮತ್ತು ನಾವು ಯಾವಾಗ ಇದು ವೈಟ್ ಕಲರ್ ಒಳಗಡೆ ಇರುವಂಥದ್ದು. ಮತ್ತು ನಾವು ಯಾವಾಗ ಇದನ್ನು ಹಾಲು ಒಳಗಡೆ ಮಿಕ್ಸ್ ಮಾಡ್ತೀವಿ ಅದು ಆರೆಂಜ್ ಕಲರ್ ಅಥವಾ ಪಿಂಕ್ ಕಲರ್ಗೆ ಕ್ಲಿಯರ್. ಇಲ್ಲಿ ನೋಡ್ಬೋದು ವೈಟ್ ಕಲರ್ ಇವಾಗ ಆರೆಂಜ್ ಕಲರ್ ಆಗಿ. ಓಕೆ, ಆ ಥರ ಒಂದು ಬೆಸ್ಟ್ ಟೇಸ್ಟ್ ಇರುವಂಥದ್ದು. ಇದನ್ನು ನಿಮ್ಗೆ ಟೇಸ್ಟ್ ಮಾಡಿ ಮತ್ತು ತೋರಿಸ್ತೀನಿ. ಇದು ಬೆಸ್ಟ್ ಟೇಸ್ಟ್ ಇರುವಂಥದ್ದು. ಇದು ಒನ್ ಟೈಮ್ ನೀವು ಟೇಸ್ಟ್ ಮಾಡಿ ನೋಡ್ತೀರಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡ್ತೀರಿ. ಆ ಥರ ನಿಮಗೆ ಇದು ಲೈಕ್ ಆಗುವಂಥ ಟೇಸ್ಟ್ ಒಳಗೆ ನಮ್ದು ಪ್ರೋಟೀನ್ ಪೌಡರ್ ಇರುವಂಥದ್ದು. ಓಕೆ, ನೆಕ್ಸ್ಟ್ ಇದನ್ನು ಯೂಸ್ ಮಾಡ್ತಂದ್ರೆ ಏನೇನೆಲ್ಲ ಬೆನಿಫಿಟ್ ಐತೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದು. ನಿಮ್ಮ ಮನೆಯೊಳಗೆ ಯಾರಾದ್ರು ಸಣ್ಣ ಮಕ್ಳು ಇದ್ದಾರೆ ಅಂತಂದ್ರೆ ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದ್ರೆ ಅವ್ರಿಗೂ ಯೂಸ್ ಮಾಡಿಸ್ಬೋದು. ಮತ್ತು ಕೆಲವೊಬ್ಬರು ಸ್ವಲ್ಪ ಏಜ್ ಆದವ್ರು ಇದ್ದಾರೆ ಅಂತಂದ್ರೆ ಅವ್ರಿಗೂ ಬೆಸ್ಟ್ ಯೂಸ್ ಆಗ್ತದೆ. ಸ್ಟೂಡೆಂಟ್ಸ್ ಅಥವಾ ಸಣ್ಣ ಮಕ್ಕಳಿಗೆ ಯೂಸ್ ಮಾಡಿಸೋದ್ರಿಂದ ಏನು ಬೆನಿಫಿಟ್ ಅಂತಂದ್ರೆ ಅವರ ಏಜಿನ ತಕ್ಕಂಗೆ ಅವ್ರ ಬೆಳವಣಿಗೆ ಆಗೋಕೆ ಬೆಸ್ಟ್ ಇದು ಯೂಸ್ ಆಗ್ತೈತಿ. ನೆಕ್ಸ್ಟ್ ಬ್ರೈನ್ ಶಾರ್ಪ್ ಆಗಕ್ಕೆ ಯೂಸ್ ಆಗ್ತೈತಿ.
ನೆಕ್ಸ್ಟ್ ವಯಸ್ಸಾದವರು ಯೂಸ್ ಮಾಡೋದ್ರಿಂದ ಅದು ಸ್ವಲ್ಪ ನಾರ್ಮಲ್ ಆಗಿ ವೀಕ್ನೆಸ್ ಪ್ರಾಬ್ಲಮ್, ಸುಸ್ತಾಗೋದು, ಆಯಾಸ ಆಗೋದು ಇದು ಏನು ಇರ್ತೈತಲ್ಲ ಅದನ್ನೆಲ್ಲ ಅದು ದೂರ ಮಾಡ್ತೈತಿ. ಸೊ ಇದನ್ನೆಲ್ಲ ಯೂಸ್ ಮಾಡ್ತಾ ಮಾಡ್ತಾ ನಮ್ಮ ಎಂಟೈರ್ ಫ್ಯಾಮಿಲಿ ನಾವು ಹೆಲ್ತನ್ನು ಚಲೋ ಇಟ್ಕೋಬೋದು. ನೆಕ್ಸ್ಟ್ ನಮ್ಮ ಸುತ್ತಮುತ್ತ ಇದ್ದವ್ರಿಗೆ ಇದ್ರ ಬಗ್ಗೆ ಸಜೆಸ್ಟ್ ಮಾಡ್ತಾ ನಮ್ಮ ಎಂಟೈರ್ ಇಂಡಿಯಾದ ಹೆಲ್ತ್ ನಾವು ಚಲೋ ಇಟ್ಕೋಬೋದು. ಥ್ಯಾಂಕ್ ಯು ಸ್ಮಾರ್ಟ್ ಅಪ್.